ಏನ್ ಗೀತಾ ಇದ್ದಕ್ಕಿದ್ದಾಗ ಫೋನ್ ಮಾಡ್ದೆ ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಮನೆಯಿಂದಾನೇ ಇಲ್ಲಿಗೆ ಬರಬೇಕು ಅಂತ ಫೋನ್ ಬಂದಿದ್ದು. ನಿಂಗೆ ಫೋನ್ ಬೇರೆ ಮಾಡ್ಕೊಂಬರ್ತೀನಿ ನಾನು. ಮನೆಯಿಂದ ಫೋನ್ ಮಾಡಿದ್ರಾ? ಯಾರು? ರಣತಿನಾ? ಅಯ್ಯೋ ಇಲ್ಲಪ್ಪ, ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ನಾನು ಅದಕ್ಕೆ ಮಾತಾಡ್ಬೇಕಂದ್ರೆ ಫೋನಲ್ಲೇ ಮಾತಾಡ್ಕೋತೀವಿ ಅಲ್ವಾ? ಹಾಗಾದ್ರೆ ಜಗಳ ಗಂಟೆನೇ ಫೋನ್ ಮಾಡಿರ್ಬೇಕು. ಯಾಕಣ್ಣ ಜಗಳ ಗಂಟೆ ಅಂತ್ಯಾ? ನೀಟಾಗಿ ನಿನ್ನ ಹೆಂಡತಿ ಅಂತ ಹೇಳಕ್ಕಾಗಲ್ವಾ? ಅವಳು ಫೋನ್ ಮಾಡಿ ನಿನ್ ಕರ್ಸಿಯಾಳೆ ಅಂದ್ರೆ ಇನ್ನು 2 ನಿಮಿಷದಲ್ಲಿ ಏನಾರು ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು 2 ನಿಮಿಷದಲ್ಲಿ ಏನೋ ಆಗತ್ತೆ ಅಂತ ಗೊತ್ತಿದ್ಮೇಲೆ ಅಂತ ತಪ್ಪುಗಳನ್ನ ಯಾಕೆ ಮಾಡಬೇಕು? ಈಗೇನು ನನ್ನ ಮುಂದ್ಗಡೆ ನೀವಿಬ್ರು ಜಗಳ ಆಡೋದಕ್ಕೆ ನನ್ನನ್ನು ಇಲ್ಲಿ ತನಕ ಕರೆಸ್ಕೊಂಡಿದ್ದೀರಾ? ಅಥವಾ ಸಮಸ್ಯೆಗೆ ಪರಿಹಾರನೂ ಹುಡುಕ್ತೀರಾ? ಅಕ್ಕ ಚೆನ್ನಾಗೇ ಇದ್ರಲ್ಲ ಇಷ್ಟು ದಿನ, ಮತ್ತೇನಾಯ್ತು? ಏನು ಚೆನ್ನಾಗಿರೋದು? ನೋಡಕ್ಕಷ್ಟೇ ಅಂದ ಚಂದ ಎಲ್ಲ, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ನಿನಗೇನೆ ಸಂಕಟ ಆಗ್ತಿದೆ? ನಿನ್ನಿಂದ ಇನ್ನೊಬ್ಬರಿಗೆ ಸಂಕಟ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೋ. ಹೌದು ರೀ, ನನಗೆ ಪ್ರೀತಿ ವಿಶ್ವಾಸ ಏನೂ ಇಲ್ಲ. ನನ್ನ ಮನೆ ಹಾಳಿ ಜಗಳ ಗಂಟೆ ಅಲ್ವಾ? ವಾ, ಒಪ್ಕೊಂಡಿಯಲ್ಲ, ಇದನ್ನಾದ್ರೂ ವಾದ ಮಾಡಿದೆ. ಬಾಬಾ ಸ್ವಲ್ಪ ಸುಮ್ಮನೆ ರೀ, ಮಾತು ಬೆಳೆಸ್ತಾ ಇದ್ರೆ ಜಗಳ ಆಗುತ್ತೆ. ಇವ್ರು ಮಾತಾಡ್ಬೇಕು ಅಂತ ಕರ್ಸಿದ್ದಾರೆ. ನೀವಿಬ್ರು ಹಿಂಗ್ ಕಿತ್ತಾಡ್ತಿದ್ರೆ ಅವ್ರು ವಾಪಸ್ ಮನೆಗೆ ಹೋಗ್ಬೇಕಾಗತ್ ನೋಡಿ. ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ? ಮಾತಾಡೋಕ್ಕೇನು ಉಳಿದಿಲ್ಲ ಕಣೆ. ಇವತ್ತು 2ರಲ್ಲಿ 1 ಡಿಸೈಡ್ ಆಗಲೇಬೇಕು. ಅದನ್ನ ಇತ್ಯರ್ಥ ಮಾಡಲಿ ಅಂತಾನೆ ನಿನ್ನ ಕರೆಸಿರೋದು. ಇವಳು ಮನೆಗೆ ಬಂದು ಇತ್ಯರ್ಥ ಮಾಡೋ ಅಂಥದ್ದು ಏನಾಗಿದೆ? ಹುಡಕ್ಕಿಲ್ವಾ, ತೊಡಕಿಲ್ವಾ, ಹೊಟ್ಟೆಗೆ ಚೆನ್ನಾಗಿ ಬೀಳ್ತಾ ಇದ್ರು. ಬಾಬಾ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಾಡ್ಸ್ಬೇಕು ಅಂತ ಕರ್ಸಿದ್ದು ಅವರು. ಅವ್ರ ಜೊತೆ ಮಾತಾಡಿ, ಕೇಳಿ ಅದಕ್ಕೆ. ಹೇಳಿ ಅದಕ್ಕೆ. ಇದುವರೆಗೂ ಎಲ್ಲರ ಮುಂದೆ ಒಳ್ಳೆಯವ್ರ ಥರ ನಾಟಕ ಮಾಡಿದ್ದಾಯ್ತು. ಆದರೆ ಇನ್ನು ಮುಂದಕ್ಕೆ ಆ ನಾಟಕ ಎಲ್ಲ ನಡೆಯಲ್ಲ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ತೀನಿ ಇವತ್ತು. ಫಸ್ಟ್ ಪಾಯಿಂಟು ನನ್ನ ಪಡಂಗೆ ನಾನು ಲೆಕ್ಕ ಬರ್ಕೊಂಡು ಕೂತಿದ್ದೀನಿ. ಈಗ ಆಟ ಪಾಠ ಅಂತ ಜಗಳ ತಗೊಂಡು ಬರ್ತಿರೋಳು ನೀನು. ಪಾಪ ಸಾಧು ಪ್ರಾಣಿ ನೀವು, ನಿಮ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಇವತ್ತು ಎಡಗಡೆ ಎದ್ದಿದ್ದೀಯ ಅಂತ ಕಾಣುತ್ತೆ. ನಿನ್ನ ಟೈಮ್ ಸರಿ ಇಲ್ಲ. ಹೀಗೆ ಮಾತಾಡ್ತಿದ್ರೆ ತೆಗೆದು ನಾನು ಬರೆಸ್ತೀನಿ. ಅಣ್ಣ, ನೀವಿಬ್ರು ಜಗಳ ಆಡ್ಕೋತಾ ಇರಿ, ನಾನು ಮಾತಾಡಲ್ಲ. ಅವ್ರೇನ್ ಹೇಳ್ತಾರೋ ಹೇಳಿ ಬಿಡಿ. ಏನೇ ಅವ್ರಿಗೆ ಸಪೋರ್ಟ್ ಪಡ್ತಿದ್ದೀರಾ ಎಲ್ಲರೂ ಸೇರಿಕೊಂಡು? ನನ್ನ ಗೋಳ್ ದಿನ ಇದ್ದಿದ್ದೆ ಏನೋ ಬಡಬಡ ಅಂತ ಮಾತಾಡ್ತಾ ಇರ್ತಾಳೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡಬೇಕು ಅನ್ನೋ ಹಾಗೆ. ಯಾರ ಕೋಪ ಯಾರ ಮೇಲೂ ತೋರಿಸ್ಬೇಡಿ. ಅದಕ್ಕೆ ಅದೇನು ಹೇಳಬೇಕು ಅಂತಿದ್ದೀರೋ ದಯವಿಟ್ಟು ಹೇಳಿ. ನೋಡೆ, ಒಂದೇ ಮಾತು, ಇದೇ ನನ್ನ ಕಡೆ ಮಾತು. ಹೌದು, ಇವತ್ತು 2ರಲ್ಲಿ 1 ತೀರ್ಮಾನ ಆಗಲೇಬೇಕು. ಒಂದು ನಾನು ನಿಮ್ಮ ಮನೇಲಿ ಇರಬೇಕು, ಇಲ್ಲ ಅಂದ್ರೆ ಇವರು ಯಾವಳ್ದೋ ಮನೇಲಿ ಇರಬೇಕು ಅಷ್ಟೇ. ಅವಳು ಅಂದ್ರೆ ಯಾರೇ? ಇಷ್ಟು ದಿನ ಇಲ್ದವಳು ಎಲ್ಲಿಂದ ಬಂದ್ಲು? ರೀ ಸಾಕು ನಿಲ್ಸ್ರಿ ನಿಮ್ಮ ನಾಟಕನ. ಯಾರಿಗೂ ಗೊತ್ತಿಲ್ಲದೆ 2ನೇ ಸಂಸಾರ ಮೇಂಟೈನ್ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏಯ್, ಏನು ಹೇಳ್ತಿದ್ಯಾ? ನನ್ಗೆ ಇನ್ನೊಂದು ಸಂಬಂಧ ಇದೆಯಾ? ಏನೇ ತೆಗಡ್ ಥರ ಮಾತಾಡ್ತಿದ್ಯಾ? ಇವತ್ತು ಸರಿ ಹೋಗ್ತೀಯಾ, ನಾಳೆ ಸರಿ ಹೋಗ್ತೀಯಾ ಅಂತ ಸುಮ್ಮನಿದ್ರೆ ಈಗೆಲ್ಲಾದ್ರೂ ಸುಮ್ಮನೆ ಇರಲ್ಲ. ತೆಗೆದು 4 ಅಣ್ಣ, ಮಾತ್ಗೂ ಕೈ ಎತ್ತಕ್ಕೆ ಹೋಗ್ಬೇಡ. ಏನ್ ಸರಿ ಹೋಗುತ್ತದ್ರಿಂದ? ಅಲ್ಲ, ನೀವು ಮಾತಿಗಿನ ಹೆಚ್ಚಾಗಿ ಬರೀ ಜಗಳನೇ ಆಡ್ಕೊಂಡಿರ್ತೀರಲ್ಲ 3 ಹೊತ್ತು. ನೋಡಮ್ಮ ಎಂತ ಮಾತಾಡ್ತಾಳೆ. ಟೈಮಿಗೆ ಸರಿಯಾಗಿ ತಂದಾಕ್ತೀನಲ್ಲ, ತಿಂದು ಕೊಬ್ಬು ಜಾಸ್ತಿ ಆಗಿದೆ. ನೀವು ಮಾಡ್ತಿರೋದೆ ನನ್ನ ಬಾಯಲ್ಲಿ ಬರ್ತಾ ಇರೋದು. ಯಾರಿಗೂ ಗೊತ್ತಿಲ್ಲದೆ ಕಳ್ಳಾಟ ಆಡ್ಕೊಂಡು ಮಧ್ಯರಾತ್ರಿ ಬಂದು ಮನೆಗೆ ಸೇರ್ಕೋತಿರಲ್ಲ, ಗೊತ್ತಿಲ್ಲ ಅನ್ಕೊಂಡ್ರ ಅದೆಲ್ಲ? ಸ್ವಲ್ಪ ಸೈಲೆಂಟ್ ಆಗಿರಿ. ಅವ್ರನ್ನ ಸುಮ್ಮನೆ ಇರ್ತಿದ್ರೆ ಅವ್ರಿಗಿಂತ ಜೋರ್ ಮಾಡ್ತಿರಲ್ಲ ನೀವು. ನೀವಿಬ್ರು ಹೀಗೆ ಆಡ್ತಾ ಇರಿ. ಸಂಸಾರ ಮಾಡೋ ರೀತಿ ಮಾತ್ರ ಕಲಿಬೇಡಿ. ಏ, ಇಬ್ರು ಸೇರಿಸಿ ಹೇಳ್ಬೇಡ ಕಣೆ ನೀನು. ಮಾತೆತ್ತಿದ್ರೆ ಹೊಡಿತೀನಿ ಬಡಿತೀನಿ ಅಂತ ಬರ್ತಾರಲ್ಲ ನಿಮ್ಮಣ್ಣ, ಅವ್ರಿಗೆ ಹೇಳ್ಕೊಡು ಸಂಸಾರ ಮಾಡೋದು ಹೇಗೆ ಅಂತ.
ನಾಲ್ಗೆ ಉದ್ದ ಆಗ್ತಿದೆ ಮಂಗಳ. ಸಾಕು ಸುಮ್ಮನಿರ್ರಿ. ಮಾಡಬಾರದು ಮಾಡ್ಕೊಂಡು ಮನೆಗೆ ಬರ್ತೀರಾ, ಪ್ರಶ್ನೆ ಮಾಡಿದ್ರೆ ಮೈ ಮೇಲೆ ಬೀಳ್ತೀರಾ. ಇವಾಗ ಉತ್ತರ ಕೊಡಿ. ಯಾವಳ್ರಿ ಅವಳು ಸಂಗೀತ? ಸಂಗೀತ ಸಂಗೀತ ಯಾಕ್ರಿ? ಸಂಗೀತ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಮುಖ ಆ ಕಡೆ ತಿರ್ಗಿಸ್ಕೊಂಡ್ಬಿಟ್ರಿ. ಉತ್ತರ ಕೊಡಿ. ಅವಳು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ನಿಮ್ಮ ಅವಳ ಕಳ್ಳ ಸಂಬಂಧ ಯಾವಾಗ ನಡೀತಿದೆ ಹೇಳ್ರಿ. ಏನೇ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ಯಾ? ಕೇಳಿ ನಿಮ್ಮ ಅಣ್ಣನ ಸಂಗೀತ ಯಾರು ಅಂತ. ಅಕ್ಕ, ಇವಾಗ ಸಂಗೀತ ಯಾರು? ಅದೇನಮ್ಮ, ನಿಮ್ ಭಾವ ಎರಡನೇ ಸಂಬಂಧ ಇಟ್ಕೊಂಡಿದಾರಲ್ವಾ, ಅವಳ ಹೆಸರೇ ಸಂಗೀತ. ಉತ್ತರ ಕೊಡ್ರಿ, ಅವರೆಲ್ಲರೂ ಕೇಳ್ತಾ ಇದಾರೆ. ಮಾತಾಡ್ರಿ. ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ ನಿಮ್ಗೆ? ಉತ್ತರ ಕೊಡ್ರಿ. ಯಾರೇ ಇಷ್ಟು ವರ್ಷ ಆದ್ರೂ ನೆಟ್ಟಿಗಿರೋ ಒಂದ್ ಸೀರೆ ಕೊಡ್ಸಿಲ್ಲ ನೀವು. ಬಡತನ ಅನ್ಕೊಂಡು ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆದ್ರೆ ನೀವು ಎರಡನೇ ಸಂಸಾರಕ್ಕೆ ಎಲ್ಲ ತಗೊಂಡೋಗಿ ಸುರಿತಾ ಇದ್ದೀರಾ. ಇದು ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇರಲ್ಲ, ಸುಮ್ಮನೆ ಬಿಡಲ್ಲ. ಇವಳಿಗೆ ಏನೂ ಗೊತ್ತಾಗಲ್ಲ. ಮನೇಲಿ ಬಿದ್ದಿರ್ತಾಳೆ, ಚಾಕ್ರಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಇನ್ಮೇಲೆ ಇದೆಲ್ಲ ನೀವೇ ಮಾಡಿ. ನೀವು ಬೇಡ, ನಿಮ್ ಸಂಸಾರನೂ ಬೇಡ. ನೀವೇ ಉರ್ಲಾಡ್ಕೊಂಡು ಸಾಯ್ರಿ. ಅತ್ತಿಗೆ, ಅಲ್ಲ ಅತ್ತಿಗೆ, ನಿಜವಾಗ್ಲೂ ಸಂಸಾರನ ಉಳಿಸ್ಕೋಬೇಕು ಅನ್ನೋ ಉದ್ದೇಶ ನಿಮ್ಮ ತಲೆಯಲ್ಲಿ ಇದ್ದಿದ್ರೆ ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೋತಿದ್ರಿ, ಬುದ್ಧಿವಂತಿಕೆಯಿಂದ ನಡ್ಕೋತಿದ್ರಿ. ಇವಾಗ ನೀವು ಮಾಡಿರೋದೇನು? ನಾನೇನೇ ಮಾಡಬಾರದು ಮಾಡಿದ್ದೀನಿ? ತಾಳಿ ಕಟ್ಟಿದ ಗಂಡ ಕಟ್ಕೊಂಡಿರೋ ಹೆಂಡತಿಗೆ ನೆಟ್ಟಿಗೆ ಸೀರೆಗಳು ಕೊಡ್ಸೋದಕ್ಕೆ ಯೋಗ್ಯತೆ ಇಲ್ಲ. ಅವಳು ಯಾವಳಿಗೋ ಗಿಫ್ಟ್ಗಳು, ಸೀರೆಗಳು, ಮನೆಗೆ ಬೇಕಾಗಿರೋ ದಿನಸಿ, ಮಣ್ಣು, ಮಸಿ ಅಂತ ನಾನು ಸಂಪಾದನೆ ಮಾಡಿದೆಲ್ಲ ತಗೊಂಡು ಹೋಗಿ ಸುರಿತಾ ಇದ್ದಾನೆ. ನನ್ನ ಗತಿ ಏನಾಗಬೇಕು? ಹೆಂಡತಿ ನಾನೋ ಅಥವಾ ಮೂರು ಬಿಟ್ಟೋಳೋ ಗೊತ್ತಾಗ್ತಿಲ್ಲ. ಅತ್ತಿಗೆ, ನಿಮ್ಗೇನಾದ್ರೂ ಬೇಕು ಅಂದರೆ ಸೀನಣ್ಣಂಗೆ ಹೇಳಿ, ತಂದ್ಕೊಡ್ತಾನೆ. ಇಲ್ವಾ ನಾನಾದರೂ ತಂದ್ಕೊಡ್ತೀನಿ. ಬೇರೆ ಹೆಂಗ್ಸ್ ಜೊತೆ ಸುತ್ತಾಡ್ತಿದ್ದಾನೆ ಅಂತೆಲ್ಲ ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು. ಗುಂಡಮ್ಮ ಹೇಳಿದ್ನಲ್ಲೇ, ಆ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವಳಿಗೆ 3 ವರ್ಷದ ಮಗು ಇದೆ. ಆ ಮಗು ಹೇಟ್ ನಿಮ್ಮ ಅಣ್ಣನ ಥರನೇ ಇದೆ. ಏನು ಅಂತ ಮಾತಾಡ್ತಿದ್ದೀರಾ ಅದಕ್ಕೆ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಹೇಳಿ? ನಿಮ್ಮ ಅಣ್ಣನ ರಂಗಿನಾಟದ ಬಗ್ಗೆ ಇನ್ನೂ ಹೇಗೆ ಹೇಳಿ? ಅವಳ ಹೆಸರು ಸಂಗೀತ. ಅವಳ ಗಂಡ ಸತ್ತು 4 ವರ್ಷ ಆಗಿದೆ. 3 ವರ್ಷದ ಮಗು ಇದೆ. ಅದಕ್ಕೆ ಆ ಹೆಂಗಸಿನ ಹೆಸರು ಸಂಗೀತ. ಅವ್ರಿಗೆ ಅಣ್ಣನ ಜೊತೆ ಸಂಬಂಧ ಇದೆ, 3 ವರ್ಷದ ಮಗು ಇದೆ ಅವ್ರಿಗೆ. ಆ ಮಗು ಅಣ್ಣನ ಥರ ಕಾಣುತ್ತೆ ಅಂತೆಲ್ಲ ಯಾರು ಹೇಳಿದ್ ನಿಮಗೆ? ಹೇಗೆ ಗೊತ್ತಾಯ್ತು? ಹೇಗೆ ಪತ್ತೆ ಹಚ್ಚಿದೆ? ಇದ್ರ ಬಗ್ಗೆ ಎಲ್ಲ ಚರ್ಚೆ ಬೇಡ. ನಾನು ಪತ್ತೆ ಹಚ್ಚಿದ್ದೀನಿ, ಅದೇ ನಿಜ. ಅಣ್ಣ ಇಂಥ ಕೆಟ್ಟ ಬಾಳ್ತಾ ಇದ್ದಾರೆ.
ತಂಗಿ ಆದವಳು ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದೆಯಾ ಬಣ್ಣವಾಗಿ ಮಾತಾಡ್ಕೊಂಡು. ಬಾಬಾ ಸಮಾಧಾನ ಮಾಡ್ಕೊಳ್ಳಿ. ಮಂಗ್ಲಕ್ಕ ಈಗ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವಳು ಗೀತನ್ನ ಮನೆಗೆ ಕರೆಸಿದಾಳೆ ಅಂತ ಗೊತ್ತಾದ್ಮೇಲೆ ಅವಳು ಇಂಥದ್ದು ಏನಾದರೂ ಮಾಡಿರ್ತಾಳೆ ಅಂತ ಗೊತ್ತಾಯ್ತು ನನಗೆ. ಅವಳ ಬಗ್ಗೆ ಗೊತ್ತಿಲ್ದಲ್ಲಿರೋದೇನೂ ಇಲ್ಲಮ್ಮ, ಎಲ್ಲ ಗೊತ್ತಿರೋದೆ. ಬಾಬಾ ಏನಾಗಲ್ಲ, ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾರೆ ನೋಡಿ. ಬರ್ಲಿ, ನಾನು ಅದನ್ನೇ ಕಾಯ್ತಾ ಇದ್ದೀನಿ. ಇವತ್ತು ಅವಳ ಮನೆಗೆ ಕಾಲಿಡ್ಲಿ, ಉಪ್ತಪ್ಪ ಮಾಡ್ತೀನಿ. ಅಲ್ಲ ಬಾವಾ, ಇವಾಗ ಆಲ್ರೆಡಿ ಜಗಳ ಮಾಡಿದ್ದೀರಾ, ತಿರ್ಗಾ ಜಗಳ ಮಾಡೋದಕ್ಕೆ ಕಾಯ್ತಿದಾರಲ್ಲ, ಇವಾಗ ಆಗಿದ್ ಸಾಲ್ದ ನಿಮ್ಗೆ? ಇಲ್ಲಮ್ಮ, ಈಗಾಗಿರೋದು ನನಗೂ ಸಾಕಾಗಿಲ್ಲ, ಅವಳಿಗೂ ಸಾಕಾಗಿಲ್ಲ. ಬರ್ಲಿ ಅವಳ ಮನೆಗೆ. ಗಂಡನ ಜೊತೆ ಜಗಳ ಆಡಿ ಜೀರ್ಣಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಅವಳಿಗೆ ಗೊತ್ತಾಗಬೇಕು. ಹಾಗೆ ಮಾಡ್ತೀನಿ. ಬಾವಾ, ಗಂಡ ಹೆಂಡತಿ ಮಧ್ಯೆ ಜಗಳ ಆದಾಗ ಇಬ್ರಲ್ಲಿ ಯಾರಾದ್ರೂ ಒಬ್ರು ಸೋಲ್ಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ಇವಾಗ ನೀವೇ ಮರ್ತ್ಬಿಟ್ರಾ? ಮನೆಯಲ್ಲಿ ನೆಮ್ಮದಿನ ಕಾಪಾಡಬೇಕಾಗಿರೋದು ಗೃಹಿಣಿ ಆದವಳು. ಅವಳು ಅವಳೆ ಬಿಟ್ಟು ಹೋಗಿದ್ದಾಳೆ ಅಂದಮೇಲೆ ನನಗಾಗ್ಬೇಕು ಈ ಕಷ್ಟ. ಜವಾಬ್ದಾರಿ ಅನ್ನೋದು ಗಂಡಸಿಗೆ ಮಾತ್ರನಾ? ಹೆಂಗಸಿಗಿರಲ್ವಾ? ಬೇಕಾಗಿದೆಲ್ಲ. ಏನಕ್ಕೆ ಮಾಡ್ಬೇಕು ಹೇಳಿ? ಈ ಮನೆ ನಿಮ್ದು, ಸಂಸಾರ ನಿಮ್ದು. ನೀವು ಮಂಗ್ಲಕ್ಕ ಈ ಮನೇಲಿ ಖುಷಿಯಾಗಿರ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಬಾಬಾ. ನೀನು ಹೇಳ್ದಾಗೆ ಅಡ್ಜಸ್ಟ್ ಮಾಡಿಕೊಂಡು ಸಾಕಾಗೋಗಿದೆ. ಇವಳು ಮಾಡಿರೋದು ಒಂದ ಎರಡ? 100 ಕಾಲ ಸುಖವಾಗಿ ಬಾಳ್ಬೇಕಾದವಳಲ್ಲ ಇವಳು. ಇಂಥವ್ರೆಲ್ಲ 3 ದಿನದವ್ರಷ್ಟೇ. ಮಂಗ್ಲಕ್ಕ ಸಣ್ಣ ಪುಟ್ಟ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು. ಅವ್ರು ತಪ್ಪು ಮಾಡ್ತಿದಾರೆ ಅಂತ ನೀವು ತಪ್ಪು ಮಾಡಿದ್ರೆ ನಿಮ್ಗೂ ಅವ್ರಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಹೇಳಿ? ನೀವು ತುಂಬಾ ಬುದ್ಧಿವಂತರು. ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಬಾಬಾ. ಹೌದು, ನನ್ನಷ್ಟು ಬುದ್ಧಿ ಇಲ್ಲ ಅವಳಿಗೆ. ಅವಳಿಗೆ ಸಂಸಾರ, ಗಂಡ, ಮಗ ಬೇಕಿಲ್ಲ. ಬೇಕಿದ್ದಿದ್ರೆ ಈ ರೀತಿ ಮಿತಿ ಮೀರಿದ ಆಟ ಆಡ್ತಿರ್ಲಿಲ್ಲ. ಸಂಸಾರ ನಡ್ಸೋಕ್ ಬೇಕಾಗಿರೋದು ಬುದ್ಧಿವಂತಿಕೆ ಅಲ್ಲ, ಅನುಸರಣೆ. ಬಾಬಾ, ಕೆಲವೊಂದ್ಸಲ ಕೆಟ್ಟ ಸಮಯ ಬರುತ್ತೆ ಹೋಗುತ್ತೆ, ಹಾಗಂತ ಅದೇ ಪರ್ಮನೆಂಟ್ ಅಲ್ಲ ಅಲ್ವಾ? ನೋಡಿ, ಒಂದ್ಸಲ ನಾವು ಒಳ್ಳೇದಾಗೆ ಇದ್ರು, ಒಳ್ಳೆ ಕೆಲಸನೇ ಮಾಡ್ತಿದ್ರು, ನಮ್ ಜೊತೆಲಿರೋರ್ಗೆ ನಾವು ಮಾಡ್ತಿರೋದು ಕೆಟ್ಟ ಕೆಲಸ ಅಂತ ಅನ್ಸುತ್ತೆ. ಯಾವ್ದು ಪರ್ಮನೆಂಟ್ ಅಲ್ಲ. ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ, ಅದಕ್ಕೆ ನಾವು ವೇಟ್ ಮಾಡ್ಬೇಕಷ್ಟೆ. ನಾನೇನು ಬಣ್ಣ ಕಟ್ ಮಾತಾಡ್ತಿಲ್ಲ ಅದಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಗೆ ವಿಷಯಗಳೆಲ್ಲ ಹೇಗೆ ಗೊತ್ತಾಯ್ತು? ನೀವು ನಂಬಿದ್ದಾದ್ರೂ ಹೇಗಿದನ್ನೆಲ್ಲ? ನೀನ್ ನಂಬಲಿಲ್ಲ ಅಂದ್ರೆ, ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಸತ್ಯ ಸುಳ್ಳಾಗಲ್ಲ ಕಣೆ. ನಿಮ್ಮ ಅಣ್ಣನ ಮೊಬೈಲಲ್ಲಿ ಅವಳ ಫೋನ್ ನಂಬರ್ ಇದೆ. ಅವ್ರ ಮೊಬೈಲಿಂದಾನೇ ನಾನು ನಂಬರ್ ತಗೊಂಡು ಇಷ್ಟೆಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿರೋದು. ಆಯ್ತು ಅದಕ್ಕೆ, ಅಣ್ಣ ತಪ್ಪು ಮಾಡ್ದ ಅಂತಾನೆ ಇಟ್ಕೊಳ್ಳೋಣ. ನೀವು ಮಾಡಿದ್ದೇನು? ಅಣ್ಣನ ಮುಖಕ್ಕೆ ನೀರು ಎರಚಿ ನನಗೂ ನಿಮಗೂ ಸಂಬಂಧನೇ ಇಲ್ಲ, ನಾನು ನಿಮ್ಮ ಹೆಂಡತಿನೇ ಅಲ್ಲ ಅಂತ ಹೇಳಿ ಇಲ್ಲಿ ಬಂದು ಹೊರಗೆ ಕೂತಿದ್ದೀರಾ. ಇದರಿಂದ ಏನಾದರೂ ಸರಿ ಹೋಗುತ್ತಾ? ಇದು ಸರಿನಾ? ಸರಿ ಇಲ್ದಿರೋ ಗಂಡ ಮನೇಲಿದ್ದಾಗ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ? ಯಾವುದು ಸರಿ ಹೋಗಲ್ಲ. ಯಾವಳ್ದು ಸಾವಾಸ ಮಾಡಿಕೊಂಡು ಸಂಪಾದನೆ ಮಾಡಿ ದುಡ್ಡೆಲ್ಲ ತಗೊಂಡೋಗಿ ಅಲ್ಲಿ ಸುರಿತಾ ಇದ್ದಾರೆ. ನಮಗೂ ಒಂದು ಜೀವನ ಇದೆ, ನಮಗೊಬ್ಬ ಮಗ ಇದ್ದಾನೆ. ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅವನಿಗೊಂದು ಜೀವನ ರೂಪಿಸ್ಕೊಡ್ಬೇಕಲ್ವಾ? ಅದೆಲ್ಲಾದ್ರೂ ಹಾಳಾಗೋಗ್ಲಿ. ಈ ವಿಷಯಗಳು ನನಗೆ ಗೊತ್ತಾದ್ಮೇಲೆ, ಅದೆಲ್ಲ ನಿಜ ಅಂತ ಪ್ರೂವ್ ಆದ್ಮೇಲೆನೆ ನಿನಗೆ ಫೋನ್ ಮಾಡಿ ಕರೆಸಿದ್ದು. ಕೊನೆ ಪಕ್ಷ ನಿನ್ನ ಹತ್ರ ಆದ್ರೂ ನಿಜ ಒಪ್ಕೊಳ್ತಾರೆ ಅಂತ ಅನ್ಕೊಂಡೆ. ಅದನ್ನ ಬಿಟ್ಟು ಅವ್ರು ಮಾಡಿದೆ ಸರಿ ಅಂತ ವಾದ ಮಾಡ್ತಾರೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಇದು ಸರಿ ಹೋಗೋ ಕಾಲ ಅಲ್ಲ, ಕೆಟ್ಟು ಹೋಗೋ ಕಾಲ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಎಷ್ಟೋ ಸಲ ಜಗಳ ಬರುತ್ತೆ ಹೋಗುತ್ತೆ. ಒಂದೊಂದ್ಸರಿ ಗಂಡ ಅನುಸರಿಸ್ಕೊಂಡ್ರೆ ಒಂದ್ಸರಿ ಹೆಂಡತಿ ಅನುಸರಿಸ್ಕೊಂತಾಳೆ.
ಒಂದೊಂದ್ಸರಿ ಇಬ್ರು ಅನುಸರಿಸ್ಕೊಳಲ್ಲ, ಒಂದೊಂದ್ ಕಡೆ ಮುಖ ಮಾಡಿ ನಿಂತಿರ್ತಾರೆ. ಹಠ ಕಡಿಮೆ ಆದ್ಮೇಲೆ ಇಬ್ರು ಅರ್ಥ ಮಾಡ್ಕೊಂಡು ಒಂದಾಗ್ತಾರೆ. ಆದ್ರೆ ಇಲ್ಲಿ ಆಗ್ತಿರೋದೇನು? ನಾನು ಅದನ್ನೇ ಹೇಳ್ತಾ ಇರೋದು ಬಾವ, ಸ್ವಲ್ಪ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ಬೇಕು ಅಂದ್ರೆ ತಪ್ಪು ಮಾಡಿರೋರ್ಗೆ ತಾವು ಮಾಡಿರೋ ತಪ್ಪು ಅಂತ ಗೊತ್ತಾಗ್ಬೇಕು. ಅದು ಬಿಟ್ಟು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋದ್ರೆ ಸರಿ ಹೋಗಲ್ಲ. ನನ್ನ ಮೇಲೆ ನೀರೆರ್ಚಿ ನನ್ನ ಅವಳ ಸಂಬಂಧ ಬೇಡ ಅಂತ ಬಿಟ್ಟು ಹೋದವಳು. ಬರ್ಲಿ ಅವಳು ಮನೆಗೆ ಮಾಡ್ತೀನಿ. ದಯವಿಟ್ಟು ಬಾವ ಸುಮ್ಮನೆ ಇದ್ಬಿಡಿ. ಅವ್ರ ಮನೆಗೆ ಬಂದಾಗ ನೀವೇನು ಕೇಳಕ್ ಹೋಗ್ಬೇಡಿ ಅಷ್ಟೇ. ಸಾಧ್ಯ ಇಲ್ಲ. ಅವಳಿಗೆ ನೀರಿನ ಬೆಲೆ ಗಂಡನ ಬೆಲೆ ಗೊತ್ತಾಗ್ಬೇಕು. ಇಷ್ಟ ಬಂದಾಗ ಗಂಡನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗೋದು, ಕಷ್ಟ ಬಂದಾಗ ಬೆಕ್ಕಿನ ಮರಿ ತರ ಮತ್ತೆ ಮನೆ ಸೇರ್ಕೊಳ್ಳೋದು. ಸಂಸಾರ ಅಂದ್ರೆ ಏನ್ ತಿಳ್ಕೊಂಡಿದ್ದಾಳು ಅವಳು? ಹಿಂದೆ ಮಾಡಿರೋದನ್ನೆಲ್ಲ ಮರ್ತಿದ್ದಾಳೆ ಅನ್ಸುತ್ತೆ. ಚೀಟಿ ಮಾಡಕ್ ಹೋಗಿ ಆ ಚೀಟಿ ವ್ಯವಹಾರ ಕೆಟ್ಟು ಹೋಗಿ ಅದು ನನ್ನ ತಲೆಗೆ ಬಂತು. ನಾನು ಸಾಲ ತೀರಿಸ್ದೆ. ಏನೇನು ಅವ್ಯವಹಾರ ಮಾಡಿಕೊಂಡು ಎಲ್ಲ ಅವ್ಯವಹಾರಕ್ಕೂ ನಾನು ತಲೆ ಕೊಟ್ಟೆ, ನಾನು ಹೆಗಲು ಕೊಟ್ಟೆ. ಏನಕ್ಕೆ ಮಾಡ್ದೆ ಇದೆಲ್ಲ? ಸಂಸಾರ ಅಂತ, ನನ್ನ ಸಂಸಾರ ಅಂತ ತಾನೆ. ಸುಖ ಹಂಚ್ಕೋತೀವೋ ಇಲ್ಲ, ಆದ್ರೆ ಕಷ್ಟ ಬಂದಾಗ ನಾನು ಹಂಚ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಏನು? ಈ ಥರ ನೀರು ಎರ್ಚಿಸ್ಕೊಂಡಿದ್ದಾನೆ. ಬಾವಾ ನೀವ್ ಕೋಪದಲ್ಲಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ. ಸ್ವಲ್ಪ ಹೊತ್ತಾದ್ಮೇಲೆ ನೀಟಾಗಿ ಯೋಚನೆ ಮಾಡಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಯೂಸ್ಲೆಸ್ ಅಂತ. ಕೊನೆ ಪಕ್ಷ ನಿನ್ನ ಹತ್ರ ಆದ್ರೂ ನಿಜ ಒಪ್ಕೊಳ್ತಾರೆ ಅಂತ ಅನ್ಕೊಂಡೆ. ಅದನ್ನ ಬಿಟ್ಟು ಅವ್ರು ಮಾಡಿದ ಸರಿ ಅಂತ ವಾದ ಮಾಡ್ತಾರೆ. ಸರಿ ಆಯ್ತು, ಇವಾಗ ಮುಂದೇನ್ ಮಾಡ್ಬೇಕಂತಿದ್ದೀರಾ? ನನ್ನ ಜಾಗದಲ್ಲಿ ನೀನ್ ಇದ್ರೆ ಏನ್ ಮಾಡ್ತಾ ಇದ್ದೆ? ನಾನ್ ಏನ್ ಹೇಳಕ್ಕಾಗತ್ತೆ ಅದಕ್ಕೆ? ನನ್ಗೆ ಇದ್ರಲ್ಲಿ ಅನುಭವನ ಇದೆ ಅಥವಾ ನನ್ ಗಂಡ ಈ ತರ ಏನಾದ್ರು ಮಾಡಿದಾನ? ನಾನ್ ಹೆಂಗ್ ಹೇಳಿ ಇದನ್ನೆಲ್ಲ? ಎಲ್ಲದು ಅನುಭವಕ್ಕೆ ಬಂದೇ ಅರ್ಥ ಆಗ್ಬೇಕಾಗಿಲ್ಲ ಕಣೆ. ಸ್ವಲ್ಪ ಯೋಚನೆ ಮಾಡು. ಈ ವಿಷಯ ಮಾತಾಡ್ತಾ ಇದ್ದ ಹಾಗೆ, ಆ ಸಂಗೀತ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಅವ್ರ ಮುಖ ಬೀಳ್ಸ್ಕೊಂಡ್ಬಿಡ್ತು. ಅಷ್ಟೊತ್ತು ಬಿಸಿಯಾಗಿ ಮಾತಾಡ್ತಾ ಇದ್ದವರು ಏಕಾಏಕಿ ತಣ್ಣಗಾಗ್ಬಿಟ್ರು. ಯಾಕೆ? ಈಗ ಮನೆ ಬಿಟ್ಟು ಹೊರಗೆ ಬಂದಿದ್ದೀರಲ್ಲ, ಇದ್ರಿಂದ ಏನ್ ಸರಿ ಹೋಗುತ್ತೆ ಹೇಳಿ ನಂಗೆ. ನೋಡ್ತಾ ಇರು, ಅವ್ರು ಅನ್ಕೊಂಡಿರ್ಬೋದು ಮನೆ ಬಿಟ್ಟು ಹೋದ್ಲು ಪೀಡೆ ಅಂತ ಸಂತೋಷವಾಗಿರ್ಬೋದು. ಆದ್ರೆ ನಿಜವಾದ ಪೀಡೆ ಶುರುವಾಗಿರೋದೇ ಇವಾಗ ಅವ್ರಿಗೆ. ಬಾವಾ ಇವಾಗ ನಿಮಗ್ ಕೋಪ ಇದೆ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ. ಸ್ವಲ್ಪ ಕಾಮ್ ಆದ್ಮೇಲೆ ಯೋಚನೆ ಮಾಡಿ ನೋಡಿ, ಇದೆಲ್ಲ ಎಷ್ಟು ಸಿಲ್ಲಿ ಅನ್ಸುತ್ತಲ್ಲ. ಯಾವತ್ತು ನಾವು ಕೋಪದಲ್ಲಿ ಆಡೋ ಮಾತು, ತಗೊಳ್ಳೋ ನಿರ್ಧಾರ ಉಪಯೋಗಕ್ಕೆ ಬರಲ್ಲ. ಸೊ ಸ್ವಲ್ಪ ದಿನ ದಯವಿಟ್ಟು ಸುಮ್ಮನಾಗ್ಬಿಡಿ. ಎಷ್ಟು ಒರೆಸ್ಕೊಂಡ್ರು ಅವಳು ಎರ್ಚಿದ ನೀರು, ಅವಳ ಮೇಲಿನ ಕೋಪ ಒಣಗ್ತಾ ಇಲ್ಲ. ನೋಡ್ತಾ ಇರು, ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡ. ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತೀನಿ ಅಂತ ನೀವ್ಯಾರು ಊಹೆನೂ ಮಾಡ್ರಲ್ಲ, ಹಾಗೆ ಮಾಡ್ತೀನಿ. ಹಾಗಲ್ಲ ಅದ್ಗೆ ಅದು. ನೋಡು, ಏನೇನೋ ಹೇಳಿ ನನ್ ದಿಕ್ ತಪ್ಸಕ್ ಬರ್ಬೇಡ. ನನ್ಗನ್ಸುತ್ತೆ ಇಷ್ಟೊತ್ತಿಗೆ ನಿಮ್ಮಣ್ಣ ಮನೆಗೆ ಸ್ವೀಟ್ಸ್ ತಗೊಂಡು ಹೋಗಿ ತಿಂತಾ ಕೂತಿರ್ಬೋದು ಖುಷಿ ಖುಷಿಯಾಗಿ ಅಂತ. ಅವ್ರಿಗೆ ಹೋಗ್ಬಿಟ್ಟು ಹೇಳು, ಆ ಸಿಹಿ ನಾಲ್ಗೆ ಮೇಲೆ ತುಂಬಾ ದಿನ ಇರಲ್ಲ ಅಂತ. ಅವ್ರು ನನಗೆ ಮಾಡಿರೋ ಅನ್ಯಾಯಕ್ಕೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಂಗಳಾನೇ ಅಲ್ಲ.